ಈ ಟೈಪ್ ನಿಮ್ಮ ಇಂಟರ್ವ್ಯೂ ಲೆಟರ್ ಏನಾಗತ್ತೆ ರೆಡಿ ಆಯ್ತು ನೋಡಿ. ಹೌದಾ, ಇದೆ ನೋಡಿ. ಆಯಾ ನೇಮು, ಪೋಸ್ಟು ಇವೆಲ್ಲ ಚೇಂಜಸ್ ಆಕ್ಕವ ಇಲ್ಲಿ. ಹೌದಾ, ಮತ್ತೆ ಇಲ್ಲಿ ನೇಮ್ ಚೇಂಜಸ್ ಆಗಿದೆ, ಪೋಸ್ಟು, ರಿಪೋರ್ಟ್ ಪರ್ಸನು, ಡೇಟು, ಟೈಮ್ ಚೇಂಜಸ್ ಆಗಿದೆ. ಈ ಟೈಪ್ ನೀವೇನು ಮಾಡ್ಬೋದು, ಒಂದು ಇಂಟರ್ವ್ಯೂ ಲೆಟರನ್ನು ರೆಡಿ ಮಾಡ್ಬೋದು. ದಟ್ಸ್ ಆಲ್. ತಿಳಿದಲ್ಲ? ಡನ್. ನೆಕ್ಸ್ಟ್ ಒಂದು ಏನು ಮಾಡಿ, ನ್ಯೂ ಪೇಜ್ ತೊಳೆ. ನೆಕ್ಸ್ಟ್ ನೋಡಿ, ಒಂದು ಸ್ಕೂಲ್ ಮಾಸ್ ಕಾರ್ಡನ್ನು ಯಾವ ಟೈಪ್ ನಾವು ಕ್ರಿಯೇಟ್ ಮಾಡ್ಬೋದು ಈ ಮೇಲಿಂಗ್ ಅನ್ನುವಂಥ ಟ್ಯಾಬನ್ನು ಯೂಸಸ್ ಮಾಡ್ಕೊಂಡು. ನಾನಿಲ್ಲಿ ಒಂದು ಸ್ಕೂಲ್ ಮಾರ್ಕ್ ಶೀಟ್ ಫಾರ್ಮೇಟ್ ಅನ್ನ ಇಲ್ಲಿ ಟೈಪ್ ಮಾಡ್ತಾನೆ. ಬಟ್ ಎಲ್ಲ ಹೇಳ್ಕೊಂತ ಹೋಗಲ್ಲ, ಯಾಕೆ ಹೇಳಿ ಲೇಟ್ ಆಗ್ತದೆ. ನೀವು ಅಟೆಂಟಿವ್ಲಿ ಆಗಿ ವಾಚ್ ಮಾಡಿ, ಎಲ್ಲಿ ಇಂಪಾರ್ಟೆಂಟ್ ಇದೆ ಅಲ್ಲಿ ಅಷ್ಟು ನಾನು ಹೇಳ್ತೇನೆ. ಫಸ್ಟ್ ಏನು ಮಾಡಿ, ಈ ಒಂದು ಪೇಜ್ ಲೇಔಟ್ ಒಳಗಡೆ ಬಂದು ಇಲ್ಲಿ ಸೈಜ್ ಚೂಸ್ ಮಾಡಿ, ಮಾರ್ಜಿನ್ ಎಷ್ಟು ಬೇಕಲ್ಲ ಮಾರ್ಜಿನ್ ಸೆಟ್ ಮಾಡಿ, ಆಮೇಲೆ ಪೇಜ್ ಬಾರ್ಡರ್ ಒಳಗಡೆ ಬಂದು ಇದಕ್ಕೇನು ಮಾಡಿ, ಒಂದು ಬಾರ್ಡರ್ ಸ್ಟೈಲ್ ಅನ್ನು ಅಪ್ಲೈ ಮಾಡಿ. ನೆಕ್ಸ್ಟ್ ಇಲ್ಲೇನು ಮಾಡಿ, 3 ಸಲ ಈಕ್ವಲ್ ಕೊಟ್ಟು ಎಂಟರ್ ಮಾಡಿ ಈ ಟೈಪ್ ಒಂದು ಲೈನ್ ಸೆಟ್ ಆಗುತ್ತೆ. ನೆಕ್ಸ್ಟ್ ಇದನ್ನಷ್ಟು ಸೆಲೆಕ್ಟೆಡ್ ಮಾಡಿ ಹೋಮ್ ಒಳಗಡೆ ಬಂದು ಸೆಂಟರ್ ಅಲೈನ್ಮೆಂಟ್ ಅಪ್ಲೈ ಮಾಡಿ. ನೆಕ್ಸ್ಟ್ ಇದನ್ನು ಸೆಲೆಕ್ಟೆಡ್ ಮಾಡಿ ಇದಕ್ಕೊಂದು ಬೆಸ್ಟ್ ಫಾಂಟ್ ಅಪ್ಲೈ ಮಾಡಿ, ಸೈಜ್ ಎಷ್ಟು ಬೇಕಲ್ಲ ಅಷ್ಟು ಸೈಜ್ ಅಪ್ಲೈ ಮಾಡಿ. ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ ಇದನ್ನು ತೊಗೊಂಬಂದು ಇಲ್ಲಿ ಸೆಟ್ ಮಾಡಿ.
ಇಲ್ಲಿ ಏನು ಮಾಡಿ ಒಂದು ಸ್ಟ್ರೇಟ್ ಲೈನ್ ಕೊಡಿ. ಇಲ್ಲೇನು ಮಾಡಿ ಒಂದು ಪಿಕ್ಚರನ್ನು ಸೆಟ್ ಮಾಡಬೇಕು, ಇಲ್ಲ ಲೋಗೋ ಸೆಟ್ ಮಾಡಬೇಕಾಗಿತ್ತು ಅಂದಾಗ ಪಿಕ್ಚರ್ ಒಳಗಡೆ ಬಂದು ಇಲ್ಲೊಂದು ಸಿಗ್ನೇಚರ್ ಬೇಕಾಗಿತ್ತಂದಾಗ ನೀವು ಒಂದು ವೈಟ್ ಪೇಪರ್ ಒಳಗಡೆ ಸಿಗ್ನೇಚರ್ ಮಾಡಿ ಸ್ಕ್ಯಾನ್ ಮಾಡಿ ಅದನ್ನು JPG ಇಲ್ಲ PNG ಫಾರ್ಮ್ ಒಳಗಡೆ ಏನು ಮಾಡಬೇಕು, ಸೇವ್ ಮಾಡಬೇಕು. ಅಂತ ಸೇವ್ ಮಾಡಿದ ಫೈಲು ಈಗ ನನ್ನ ಕಡೆ ಸೇವ್ ಇದೆ, ಅದನ್ನು ನಾನಿಲ್ಲಿ ಪಿಕ್ಚರ್ ಒಳಗಡೆ ಬಂದು ಓಪನ್ ಮಾಡ್ತೇನೆ. ನೆಕ್ಸ್ಟ್ ನೋಡಿ ಇಲ್ಲಿ ಡೇಟ್ ಆ್ಯಂಡ್ ಟೈಮ್ ಆ್ಯಡ್ ಮಾಡಬೇಕು. ಇಲ್ಲೇನು ಮಾಡಿ ಇನ್ಸರ್ಟ್ ಒಳಗಡೆ ಬಂದು ಇಲ್ಲಿ ಡೇಟ್ ಆ್ಯಂಡ್ ಟೈಮ್ ಅಂತೇಳಿ ಕ್ಲಿಕ್ ಮಾಡಿ. ಆಟೋಮೆಟಿಕ್ಲಿ ಈ ಟೈಪ್ ಏನಾಗುತ್ತೆ, ಇಲ್ಲಿ ಡೇಟ್ ಸೆಟ್ ಆಗುತ್ತೆ ನೋಡಿ. ಫೈನಲ್ ಆಯ್ತಲ್ಲ, ಇದನ್ನೇನು ಮಾಡಿ ಫಸ್ಟು ಸೇವ್ ಮಾಡಿ. ನೋಡಿ ನಾವಿಲ್ಲೊಂದು ಮಾಸ್ ಕಾರ್ಡಿನ ಫಾರ್ಮೇಟ್ ಅನ್ನ ರೆಡಿ ಮಾಡಿದ್ವಿ. ನೆಕ್ಸ್ಟ್ ಒನ್ ಏನ್ ಮಾಡಿ, ಇದಕ್ಕೆ ಸಂಬಂಧಪಟ್ಟಂತದ್ದು ಒಂದು ರೆಸಿಪಿಯೆಂಟ್ ಲಿಸ್ಟ್ ಅನ್ನ ನಾವು ರೆಡಿ ಮಾಡಬೇಕಾಗುತ್ತೆ. ಆ ರೆಸಿಪಿಯೆಂಟ್ ಲಿಸ್ಟ್ ಅನ್ನ ನೀವು ಮೇಲಿಂಗ್ ಒಳಗಡೆ ಬಂದು ಸ್ಟಾರ್ಟ್ ಮೇಲ್ ಒಳಗಡೆ ಬಂದು ಇಲ್ಲಿ ಏನ್ ಮಾಡಬಹುದು, ಟೈಪ್ ನ್ಯೂ ಲಿಸ್ಟ್ ಅಂತೇಳಿ ಇಲ್ಲೇ ರೆಡಿ ಮಾಡಬಹುದು. ಇವೆಲ್ಲ ನಿಮ್ಗೆ ಟೈಟಲ್ಸ್ ಇವೆಲ್ಲ ಚೇಂಜಸ್ ಮಾಡೋದು ಗೊತ್ತಿದೆ. ಕಸ್ಟಮೈಸ್ ಕಾಲಮ್ ಒಳಗಡೆ ಬಂದು ಇಲ್ಲಿ ನಾವು ರೀನೇಮ್ ಮಾಡಿ ಎಲ್ಲ ಹೆಡ್ಡಿಂಗ್ಸಿನ ನೇಮನ್ನ ಚೇಂಜಸ್ ಮಾಡಬಹುದು. ಬಟ್ ನಾವು ಮೊದಲ ಎಕ್ಸೆಲ್ ಒಳಗಡೆ ಸ್ಟೂಡೆಂಟ್ ರಿಸಲ್ಟ್ ಒಂದು ಡೇಟಾನ ಸೆಟ್ ಮಾಡಿದ್ದಿದೆ. ಆ ಒಂದು ಎಕ್ಸೆಲ್ ಒಳಗಡೆ ಸೆಟ್ ಮಾಡಿದಂತ ಡೇಟಾನ ನೀವು ಇಲ್ಲಿ ಮೇಲಿಂಗ್ಸ್ ಒಳಗಡೆ ಯೂಸಸ್ ಮಾಡಬೇಕಾಗಿತ್ತು. ಅವಾಗ ಏನ್ ಮಾಡಿ, ಇಲ್ಲಿ ನಾನು ಎಕ್ಸೆಲ್ ಫೈಲ್ ಓಪನ್ ಮಾಡ್ತೇನೆ. ನೋಡಿ ಈ ಟೈಪ್ ನಮ್ಮ ಕಡೆ ಒಂದು ಸ್ಟೂಡೆಂಟ್ ಡೇಟಾ ಅವೈಲೇಬಲ್ ಇದೆ. ಬಟ್ ಈ ಸ್ಟೂಡೆಂಟ್ ಡೇಟಾ ಒಳಗಡೆ ಇವನ್ನೆಲ್ಲ ನಾನು ಟೈಪ್ ಮಾಡಿದ್ದಿದೆ, ಮೊದಲ ಲೇಟ್ ಆಕತ್ತೆ ಅಂತೇಳಿ ಇವನ್ನೆಲ್ಲ ಟೈಪ್ ಮಾಡಿದ್ದಿದೆ. ಬಟ್ ಇಲ್ಲೇ ಕೆಲವೊಂದಿಷ್ಟು ಕಾಲಮ್ಸ್ ಗಳನ್ನ ನಾನು ಇನ್ನೂ ಇದನ್ನ ಫಿಲ್ ಮಾಡಿಲ್ಲ. ಯಾಕೆ ಇದನ್ನ ನಿಮ್ಗೆ ಹೇಳ್ಕೊಂತ ಫಿಲ್ ಮಾಡ್ಬೇಕಂತೇಳಿ. ಈ ನೋಡಿ ಯಾವ ಟೈಪ್ ಇದನ್ನ ಫಿಲ್ ಮಾಡಬಹುದು. ಓಪ್ಟೆನ್ ಮಾರ್ಕ್ಸ್ ಮೀನ್ಸ್ ಟೋಟಲ್ ಮಾರ್ಕ್ಸ್. ನೋಡಿ ಅವಿನಾಶ್ ಕುಮಾರ್ ಅನ್ನುವಂಥ ಸ್ಟೂಡೆಂಟು ಕನ್ನಡಗೆ ಇಷ್ಟು ಮಾರ್ಕ್ಸು, ಇಂಗ್ಲೀಷು, ಹಿಂದಿ, ಮ್ಯಾಥ್ಸು, ಸೈನ್ಸು, SS ಗೆ ಇಷ್ಟಿಷ್ಟು ಮಾರ್ಕ್ಸ್ ಗಳನ್ನ ತೊಗೊಂಡಿದ್ದಿದೆ ಸಬ್ಜೆಕ್ಟ್ ವೈಜ್. ಈಗ ಈ ಎಲ್ಲ ಸಬ್ಜೆಕ್ಟ್ ಕೂಡಿ ಟೋಟಲ್ ಮಾಡಬೇಕಾಗಿತ್ತು. ಅವಾಗ ಏನ್ ಮಾಡಿ, ಇಲ್ಲೇ ಈಕ್ವಲ್ ಅಂತೇಳಿ ಟೈಪ್ ಮಾಡಿ, ಸಮ್ ಅಂತೇಳಿ ಟೈಪ್ ಮಾಡಿ. ಸಮ್ ಇಲ್ಲೇನು ಮಾರ್ಕ್ಸ್ ಎಲ್ಲಿಂದ ಸ್ಟಾರ್ಟು, F ಲಿಂದ, F2 ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೇನ್ ಮಾಡಿ F2 ಸೆಮಿಕೋಲನ್, ಲಾಸ್ಟ್ ಇದ್ದಿದ್ದು ಯಾವುದು SS, ಯಾವುದು K2 ಅಂತೇಳಿ ಟೈಪ್ ಮಾಡಿ. ಏನು ವಿಜ್ಯುವಲ್ ಟು ಸಮ್ ಏನ್ ಕೂಡ್ಸು, F2 ಲಿಂದ K2 ತನ ಎಷ್ಟು ಸೆಲ್ಸ್ ಇದೆಯಲ್ಲ ಅಷ್ಟು ಕೂಡ್ಸು ಅಂದಂಗೆ. ಇಲ್ಲೇನ್ ಮಾಡಿ ಬ್ರಾಕೆಟ್ ಅನ್ನ ಇದನ್ನ ಕ್ಲೋಸ್ ಮಾಡಿ ಆಮೇಲೆ ಎಂಟರ್ ಮಾಡಿ ಆಟೋಮೆಟಿಕ್ಲಿ ಏನಾಯ್ತು ಟೋಟಲ್ ಬಂತು. ಇದೇ ಸೇಮ್ ನೀವು ಮುಂದಿನ ಸ್ಟೂಡೆಂಟ್ ಇದೇ ಸೇಮ್ ಸೆಲ್ ನೇಮ್ ಅನ್ನ ಚೇಂಜಸ್ ಮಾಡಿ ಟೋಟಲ್ ಅನ್ನ ಮಾಡಬಹುದು. ಬಟ್ ಲೇಟ್ ಆಕತ್ತೆ ಅಂತೇಳಿ ನಾ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಆಟೋ ಫಿಲ್ ಮಾಡ್ತೇನೆ. ನೋಡಿ ಯಾಕೆ ನಾವು ಎಕ್ಸೆಲ್ ಒಳಗಡೆ ಸ್ಟೂಡೆಂಟ್ ಡೇಟಾನ ಮೇಂಟೈನ್ ಮಾಡಕ್ ಕುಂತೇವಿ, ಇದು ಅಡ್ವಾಂಟೇಜ್. ನೋಡಿ ಏನು, ಒಂದು ಸ್ಟೂಡೆಂಟ್ ಟೋಟಲ್ ಅನ್ನ ನಾವು ಮಾಡಿದ್ವಿ, ಉಳಿದಂತ ಸ್ಟೂಡೆಂಟ್ ಟೋಟಲ್ ನಿಮ್ ಎಕ್ಸೆಲ್ ಆಟೋ ಫಿಲ್ ಮಾಡಿದ ಕೂಡಲೇ ತಾನ ಮಾಡ್ತು. ಈ ಒಂದು ಅಡ್ವಾಂಟೇಜ್ ಸಂಬಂಧ ನಾವು ಏನ್ ಮಾಡಕ್ ಕುಂತೇವಿ, ಎಕ್ಸೆಲ್ ಒಳಗಡೆ ಡೇಟಾನ ಕ್ರಿಯೇಟ್ ಮಾಡ್ಕೊಳಕ್ ಕುಂತೇವಿ.
ನೆಕ್ಸ್ಟ್ ಒಂದು ಟೋಟಲ್ ಮಾರ್ಕ್ಸ್ ಅಂತ ಹೇಳಿದೆ. ಈ ಟೋಟಲ್ ಮಾರ್ಕ್ಸ್ ಅನ್ನ ನೀವೇ ಟೈಪ್ ಮಾಡಿ. ಈ ಟೈಪ್ ಇಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡುವಂತದ್ದಿಲ್ಲ, ಕಾಪಿ ಮಾಡಿ ಅಷ್ಟು ಸೆಲೆಕ್ಟೆಡ್ ಮಾಡಿ ಪೇಸ್ಟ್ ಮಾಡಿ ಈ ಟೈಪ್. ನೆಕ್ಸ್ಟ್ ಪರ್ಸೆಂಟೇಜ್ ಕಂಡುಹಿಡಿಬೇಕು. ಇಲ್ಲಿ ಏನ್ ಮಾಡಬೇಕು, ವಿಜ್ಯುವಲ್ ಟು ಎವರೇಜ್ ಅನ್ನುವಂತ ಫಾರ್ಮುಲಾನ ಟೈಪ್ ಮಾಡಿ. ಎವರೇಜ್ ಆಗಲೇ ನಾವು ಸಮ್ ಒಳಗಡೆ ಕೊಟ್ವಲ್ಲ, ಯಾವ ಸೆಲ್ ಇಂದ ಯಾವ ಸೆಲ್ ಇಂತನ ಅದ ಸೇಮ್ ಇಲ್ಲಿ ಏನ್ ಮಾಡಿ ಸೆಲ್ಸ್ ಗಳನ್ನ ಟೈಪ್ ಮಾಡಿ. ಯಾವ ಸೆಲ್ ಇದು ಕನ್ನಡ ಅಲ್ಲಿಂದ F2 ಸೆಮಿಕೋಲನ್ K2 ಅಂತ ಹೇಳ್ಕೊಟ್ಟು. ನಮ್ಮ ಸಬ್ಜೆಕ್ಟ್ ಎಲ್ಲಿಂದ ಇದೆ F2 ಲಿಂದ K2 ತನ ಇದೆ, ಅದಕ್ಕೆ K2 ಅಂತ ಹೇಳ್ಕೊಟ್ಟು. ಈಗ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿ ಈ ಟೈಪ್ ಎವರೇಜ್ ಅನ್ನಕತೆ ಕಂಡುಹಿಡಿತೈತೆ. ನೆಕ್ಸ್ಟ್ ಇದನ್ನ ಏನ್ ಮಾಡಿ ಆಟೋ ಫಿಲ್ ಮಾಡ್ಬಿಡಿ ಈ ಟೈಪ್. ನೆಕ್ಸ್ಟ್ ಒನ್ ಗ್ರೇಡ್ ಡಿಪೆಂಡ್ ಮಾಡೋದು ನಾವು ಪರ್ಸೆಂಟೇಜ್ ಮ್ಯಾಗ ಡಿಪೆಂಡ್ ಮಾಡ್ಬೋದು, ಇಲ್ಲ ಗ್ರೇಡು 10 ಮಾರ್ಕ್ಸ್ ಇದೆಲ್ಲ ಈ ಸೆಲ್ ಮ್ಯಾಗು ಡಿಪೆಂಡ್ ಮಾಡ್ಬೋದು. ಎಕ್ಸಾಂಪಲ್ಗೆ ಈ ಒಂದು ಪರ್ಸೆಂಟೇಜ್ ಮ್ಯಾಗ ಇದನ್ನ ಡಿಪೆಂಡ್ ಮಾಡುತ್ತೆ ನೋಡಿ. ಗ್ರೇಡ್ ಕಂಡುಹಿಡಿಬೇಕಂದಾಗ ಈಕ್ವಲ್ ಇಫ್ ಅನ್ನುವಂತ ಫಂಕ್ಷನಲ್ ಯೂಸ್ ಮಾಡ್ಬೇಕು ನೀವು. ಇಲ್ಲಿ ಇಫ್ ಅಂತ ಹೇಳ್ಕೊಟ್ಟು ಇಲ್ಲೇನ್ ಮಾಡಿ ಇದು ಯಾವ ಸೆಲ್ ಇದು N2 ಅಂತೇಳಿ ಟೈಪ್ ಮಾಡಿ. ಆಮೇಲೆ ಗ್ರೇಟರ್ ದೆನ್ ಆರ್ ಈಕ್ವಲ್ 90 ಸಿಂಗಲ್ ಕಾಮ ಡಬಲ್ ಕಾಮ ಗ್ರೇಡ್ ಏನ್ ಮಾಡಿ ಇಲ್ಲಿ A+ ಅಂತೇಳಿ ಕೊಡಿ. ನೆಕ್ಸ್ಟ್ ಇಲ್ಲಿ ಡಬಲ್ ಇನ್ವರ್ಟೆಡ್ ಕಾಮನ ಕ್ಲೋಸ್ ಮಾಡಿ, ಆಮೇಲೆ ಮತ್ತೆ ಸಿಂಗಲ್ ಕಾಮ ಕೊಡಿ. ಇದು ಒಂದಾಯ್ತು. ನೆಕ್ಸ್ಟ್ ಏನ್ ಮಾಡಿ ಮತ್ತೆ ಇಲ್ಲಿ ಇಫ್ ಅಂತೇಳಿ ಟೈಪ್ ಮಾಡಿ. ಇಫ್ ಬ್ರಾಕೆಟ್ ಓಪನ್ ಮಾಡಿ, ಇಲ್ಲಿ N2 ಗ್ರೇಟರ್ ದೆನ್ ಆರ್ ಈಕ್ವಲ್ ಏನು 80 ಸಿಂಗಲ್ ಕಾಮ ಡಬಲ್ ಇನ್ವರ್ಟೆಡ್ ಕಾಮ ಇಲ್ಲಿ ಏನ್ ಮಾಡಿ A ಅಂತೇಳಿ ಟೈಪ್ ಮಾಡಿ. ಇಲ್ಲಿ ಡಬಲ್ ಇನ್ವರ್ಟೆಡ್ ಕಾಮ ಆಮೇಲೆ ಸಿಂಗಲ್ ಕಾಮ. ಇದೇ ಸೇಮ್ ಎಲ್ಲ ಅಪ್ಲೈ ಮಾಡ್ಕೊಂತ ಹೋಗೋದೀಗ ನೋಡಿ. ಇಲ್ಲಿ ಏನ್ ಚೇಂಜಸ್ ಆಯ್ತು ಫಸ್ಟ್ ಇದನ್ನ ನೋಡಿ. ಇದಿಷ್ಟ ನೀವು ನೆನ್ಪಿಡೋದು, ಇದಿಷ್ಟು ಇಲ್ಲಿ ಇದ್ದಿದ್ವ. ಇಲ್ಲೂ ಇಫ್ ಇದೆ, ಇಲ್ಲೂ ಇಫ್ ತಗೊಂಡೇವಿ, ಇಲ್ಲೂ ಬ್ರಾಕೆಟ್ ಇದೆ, ಬ್ರಾಕೆಟ್ ತಗೊಂಡೇವಿ. N2 ಎಲ್ಲ ಸೇಮ್ ಇದೆ ನೋಡಿ. ಬಟ್ ಚೇಂಜಸ್ ಏನು, ಇಲ್ಲಿ ಈಕ್ವಲ್ 90 ಇದೆ, ಇಲ್ಲಿ ಈಕ್ವಲ್ 80 ಇದೆ. ಇಷ್ಟ ಚೇಂಜಸ್. ವಾಪಸ್ ಇಲ್ಲಿ ಡಬಲ್ ಇನ್ವರ್ಟೆಡ್ ಕಾಮ ಒಳಗಡೆ ಇಲ್ಲಿ 90 ಇದ್ದಿದ್ದಕ್ಕೆ A+ ಬಂದಿದೆ, ಇಲ್ಲಿ 80 ಇದ್ದಿದ್ದಕ್ಕೆ A ಕೊಟ್ಟೇವೆ. ಇಷ್ಟ ಚೇಂಜಸ್ ಮಾಡ್ಕೊಂತ ಹೋಗ್ಬಿಡೋದು. ಇಫ್ ನೋಡಿ N2 ಒಳಗಡೆ ಗ್ರೇಟರ್ ದೆನ್ ಆರ್ ಈಕ್ವಲ್ 50 ಇತ್ತು, ಏನು ಮಾಡು D ಅಂತ ಹೇಳ್ಕೊಡು. ಬೈ ಚಾನ್ಸ್ ಇದ್ದಿದ್ದಿಲ್ಲ ಏನು ಮಾಡು ಫೇಲ್ ಅಂತ ಹೇಳ್ಕೊಡು ಈ ಟೈಪ್. ಅಲ್ಲ ನಾ ಹೇಳೋದೇನು, N2 ಒಳಗಡೆ ಪರ್ಸೆಂಟೇಜು 50 ಅಬೌವ್ ಇತ್ತು, ಇಲ್ಲ 50 ಈಕ್ವಲ್ ಇತ್ತು, D ಅಂತ ಹೇಳ್ಕೊಡು. ಬೈ ಚಾನ್ಸು ನಾವು ಹೇಳದಂಗೆ ಇದ್ದಿದ್ದಿಲ್ಲ, ಹಿಂಗೆ ಏನು ಮಾಡು ಫೇಲ್ ಅಂತ ಹೇಳ್ಕೊಡು. ನಾವು ಹೇಳದಂಗೆ ಇದ್ದಿದ್ದಿಲ್ಲ ಮೀನಿಂಗ್ ಏನೋ ಬಿಲೋ 50 ಅಂತೇಳಿ. ದೆನ್ ಈಗ ಏನು ಮಾಡಿ ಬ್ರಾಕೆಟನ್ನು ಕ್ಲೋಸ್ ಮಾಡಿ. ಎಷ್ಟು ಬ್ರಾಕೆಟ್ ಕ್ಲೋಸ್ ಮಾಡಬೇಕು, ಎಷ್ಟು ಓಪನ್ ಮಾಡಿವಲ್ಲ ಅಷ್ಟು ಬ್ರಾಕೆಟನ್ನು ಕ್ಲೋಸ್ ಮಾಡಿ ಎಂಟರ್ ಮಾಡಿ ಆಟೋಮೆಟಿಕ್ಲಿ ಈ ಟೈಪ್ B+ ಅಂತೇಳಿ ಬಂತು. ಈಗ ಆಟೋ ಫಿಲ್ ಮಾಡಿಬಿಡಿ, ಆಟೋ ಫಿಲ್ ಈ ಟೈಪ್. ನೆಕ್ಸ್ಟ್ ಏನಿದೆ ಸ್ಟೇಟಸ್ ಅಂತ ಹೇಳಿದೆ. ವಿಜ್ಯುವಲ್ ಟು ಸ್ಟೇಟಸ್ ಕಂಡುಹಿಡಿಯಾಕು ನೀವು ಅದ ಫಾರ್ಮುಲಾನ ಅಪ್ಲೈ ಮಾಡ್ಬೋದು. ಯಾವುದು ವಿಜ್ಯುವಲ್ ಟು ಇಫ್ ಯಾವ ಸೆಲ್ಲು ಈ ಸೆಲ್ ತೊಗೊಳ್ಳೋಣ. ಈಗ ಪರ್ಸೆಂಟೇಜ್ ಸೆಲ್ಲು N2 ಗ್ರೇಟರ್ ದೆನ್ ಆರ್ ಈಕ್ವಲ್ 50 ಇತ್ತು, ಏನು ಮಾಡು ಪಾಸ್ ಅಂತ ಹೇಳು. ಬೈ ಚಾನ್ಸ್ 50 ಇದ್ದಿದ್ದಿಲ್ಲ, ಏನು ಮಾಡು ಫೇಲ್ ಅಂತೇಳಿ ಕೊಡು ಒಂದು ಈ ಟೈಪ್. ನೆಕ್ಸ್ಟ್ ಇದನ್ನು ಆಟೋ ಫಿಲ್. ನೆಕ್ಸ್ಟ್ ಒನ್ ಇಲ್ಲೇನಿದೆಲ್ಲ ಫೋಟೋ ಅಂತೇಳಿದೆ. ಇಲ್ಲಿ ನಾವು ಫೋಟೋನ ಫಿಲ್ ಮಾಡಬೇಕಾಗಿತ್ತು ಈ ಸೆಲ್ ಒಳಗಡೆ ಅಂದಾಗ ಇಲ್ಲೇನು ಮಾಡಿ ಇನ್ಸರ್ಟ್ ಒಳಗಡೆ ಬಂದು ಇಲ್ಲಿ ಹೈಪರ್ ಲಿಂಕ್ ಅಂತೇಳಿ ಸಿಗ್ತದೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಹೈಪರ್ ಲಿಂಕ್ ಒಳಗಡೆ ಬಂದು ಆ ಸ್ಟೂಡೆಂಟ್ ಫೋಟೋಸನ್ನು ನೀವು ಎಲ್ಲಿ ಸೇವ್ ಮಾಡಿದ್ದಿದ್ದೆಲ್ಲ ಆ ಪಾತನ ಓಪನ್ ಮಾಡಿ. ಇಲ್ಲಿ 1 ಡಬಲ್ ಕ್ಲಿಕ್ ಮಾಡಿ ನೋಡಿ ಈ ಟೈಪ್. ನೆಕ್ಸ್ಟ್ ಇದೇ ಸೇಮ್ ಎಲ್ಲ ಫೋಟೋನು ನೀವು ಏನು ಮಾಡಬೇಕು ಹೈಪರ್ ಲಿಂಕ್ ಹಾಕಿ ಕೊಡಬೇಕು ತಿಳ್ತಾ. ಇದು ಇಂಪಾರ್ಟೆಂಟ್. ಇಲ್ಲಿ ನೆಕ್ಸ್ಟ್ ಏನು ಮಾಡಿ ಇದನ್ನಷ್ಟು ಸೆಲೆಕ್ಟೆಡ್ ಮಾಡಿ ರೀಪ್ಲೇಸ್ ಟಾಸ್ಕ್ ಓಪನ್ ಮಾಡಿ Ctrl+H ಅಪ್ಲೈ ಮಾಡಿ. ಇಲ್ಲಿ ರೀಪ್ಲೇಸ್ ಒಳಗಡೆ ಬಂದು ಇಲ್ಲೇನು ಮಾಡಿ ಈ ಟೈಪ್ ಒಂದು ಲೈನ್ ಕೊಡಿ, ಆಮೇಲೆ ಇಲ್ಲೇ ಡಬಲ್ ಲೈನ್ ಕೊಡಿ ಈ ಟೈಪ್. ಇದನ್ನೇನು ಮಾಡಿ ರೀಪ್ಲೇಸ್ ಆಲ್ ಅಂತೇಳಿ ಕ್ಲಿಕ್ ಮಾಡಿ. ರೀಪ್ಲೇಸ್ ಆಲ್ ಇಲ್ಲೇನಾಯಿತು, ಇವೆಲ್ಲ ಸಿಂಗಲ್ ಲೈನ್ ಇದ್ವಲ್ಲ ಇವೆಲ್ಲ ಏನಾದ್ರು ಈಗ ಡಬಲ್ ಲೈನ್ ಒಳಗಡೆ ಚೇಂಜ್ ಆಗಿದೆ. ಇಷ್ಟು ಮಾಡಿಕೊಂಡು ಈಗ ಈ ಡೇಟಾನ ಏನು ಮಾಡಿ ಸೇವ್ ಮಾಡಿ. ಸೇವ್ ಆಯ್ತು. ಈಗ ಇದನ್ನು ಕ್ಲೋಸ್ ಮಾಡಿ. ಈ ಟೈಪ್ MS Word ಒಳಗಡೆ ಬಂದು ಇಲ್ಲಿ ಮೇಲಿಂಗ್ಸ್ ಒಳಗಡೆ ಬನ್ನಿ, ಆಮೇಲೆ ಸೆಲೆಕ್ಟ್ ಅಂತೇಳಿ ಇಲ್ಲಿ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್ ಅಂತೇಳಿ. ಈಗ ಎಕ್ಸೆಲ್ ಒಳಗಡೆ ನಾವು ಏನು ಸ್ಟೂಡೆಂಟ್ ಡೇಟಾನ ಟೈಪ್ ಮಾಡಿದ್ದಿದೆಯಲ್ಲ ಆ ಫೈಲನ್ನು ಓಪನ್ ಮಾಡಿ. ಆ ಫೈಲ್ ನಾವು ಎಲ್ಲಿ ಸೇವ್ ಮಾಡೇವಿ ಡೆಸ್ಕ್ಟಾಪ್ ಒಳಗಡೆ ಇಲ್ಲಿದೆ ಆ ಫೈಲು. ಜಸ್ಟ್ ಡಬಲ್ ಕ್ಲಿಕ್ ಮಾಡಿ. ಇಲ್ಲಿ ಕೇಳಿದ್ರೆ ನಿಮ್ಗೆ ಯಾವ ಶೀಟ್ ಒಳಗಡೆ ಇದೆ ಆ ಡೇಟಾ ಅಂತೇಳಿ ಇಲ್ಲಿ ಶೀಟ್ 2 ಅಂತೇಳಿ ಚೂಸ್ ಮಾಡಿ ಇಲ್ಲಿ ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಈಗ ಆ ಲಿಸ್ಟ್ ಏನಾಗಿದೆ ಇಲ್ಲಿ ಓಪನ್ ಆಗಿದೆ. ಫಸ್ಟ್ ಏನು ಮಾಡಿ ಇಲ್ಲಿ ಸ್ಟೇಟಸ್ ಅಂತೇಳಿ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿದೆಲ್ಲ ಫೀಲ್ಡ್ ಅಂತೇಳಿ ಫೀಲ್ಡ್ ಒಳಗಡೆ ಬಂದು ಇಲ್ಲಿ ಸ್ಟೇಟಸ್ ಇದ್ದಲ್ಲಿ ಸ್ಟೇಟಸ್ ಅಂತೇಳಿ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಕ್ಲಿಕ್ ಮಾಡಿ ರೋಲ್ ನಂಬರ್ ಅಂತೇಳಿ ಕ್ಲಿಕ್. ನೆಕ್ಸ್ಟ್ ಒನ್ ಇಲ್ಲಿ ನೇಮ್, ಇಲ್ಲೇ
ಫಾದರ್ ನೇಮ್, ಇಲ್ಲೇ ಕ್ಲಾಸ್, ನೆಕ್ಸ್ಟ್ ಇಲ್ಲಿ ಸಬ್ಜೆಕ್ಟ್ ಕನ್ನಡ, ಈ ಟೈಪ್ ಜಸ್ಟ್ ಅಲ್ಲಿ ಫೀಲ್ಡ್ಗಳನ್ನು ಈ ಟೈಪ್ ಏನು ಮಾಡಿ ಸೆಟ್ ಮಾಡ್ಕೊಂಡು ಬನ್ನಿ. ಇಲ್ಲೇನು ಮಾಡಿ, ಇಲ್ಲಿ ಮತ್ತೊಮ್ಮೆ ಸ್ಟೇಟಸ್ ಕೊಡಿ, ಸ್ಟೇಟಸ್. ನೆಕ್ಸ್ಟ್ ಉಳಿದಿದ್ದೀಗ ಫೋಟೋನ ಲಿಂಕ್ ಮಾಡಬೇಕು. ನೋಡಿ ಈಗ ಫೋಟೋನ ಲಿಂಕ್ ಮಾಡಬೇಕಾಗಿತ್ತಂದಾಗ ಇಲ್ಲಿ ಕ್ಲಿಕ್ ಮಾಡಿ Ctrl+F9 ಪ್ರೆಸ್ ಮಾಡಿ, ಇಲ್ಲೇ ಟೈಪ್ ಮಾಡಿ ಏನಂತೇಳಿ ಇನ್ಕ್ಲೂಡ್ ಪಿಕ್ಚರ್ ಅಂತೇಳಿ ಟೈಪ್ ಮಾಡಿ, ಆಮೇಲೆ ಡಬಲ್ ಇನ್ವರ್ಟೆಡ್ ಕಾಮ, ಮತ್ತೊಮ್ಮೆ ಡಬಲ್ ಇನ್ವರ್ಟೆಡ್ ಕಾಮ ಕೊಟ್ಟು ಇಲ್ಲಿ ನಡು ಕ್ಲಿಕ್ ಮಾಡಿ, ವಾಪಸ್ ಏನು ಮಾಡಿ ಇಲ್ಲಿ ಫೀಲ್ಡ್ ಒಳಗಡೆ ಬಂದು ಇಲ್ಲಿದೆಲ್ಲ ಫೋಟೋ ಅಂತೇಳಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಈ ಟೈಪ್ ಇದು ಹೈಡಕ್ ಆಯಿತು, ಲಿಂಕ್ ಆಗಿದೆ ಈಗ ಫೋಟೋ. ನೆಕ್ಸ್ಟ್ ಈಗ ಫೈನಲ್ ಆಯ್ತು ಅಂದಾಗ ಈಗೇನು ಮಾಡಿ ಪ್ರಿವ್ಯೂ ಅಂತೇಳಿ ಚೆಕ್ ಮಾಡಿ, ಪ್ರಿವ್ಯೂ ಒಳಗಡೆ ಇಲ್ಲಿ ಶೋ ಮಾಡ್ತದೆ. ಈಗೇನು ಮಾಡಿ ಇಲ್ಲೇ ನೆಕ್ಸ್ಟ್ ಅಂತೇಳಿ ನೆಕ್ಸ್ಟ್ ನೋಡಿ ಅಲ್ಲಿ ಚೇಂಜ್ ಆಗ್ತದೆ. ಇಡಿ ಈ ಟೈಪ್ ನೀವೇನು ಮಾಡ್ಬೋದು, ಇದನ್ನು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಈಗ ಇಲ್ಲಿ ಫೋಟೋ ಡಿಸ್ಪ್ಲೇ ಆಗೋಲ್ದಲ್ಲ, ಫೋಟೋನ ಈಗ ಅಪ್ಡೇಟ್ ಮಾಡಿಬಿಡಿ, ಯಾಕಂತ ಮುಂದೆ ಗೊತ್ತಾಗತ್ತೆ ನಿಮ್ಗೆ. ನೆಕ್ಸ್ಟ್ ಏನು ಮಾಡಿ ಇಲ್ಲಿ ಫಿನಿಶ್ ಒಳಗಡೆ ಬಂದು ಎಡಿಟ್ ಬಂದು ಆಲ್ ಓಕೆ ಅಂತೇಳಿ ಇಲ್ಲಿ ಇಂಡಿವಿಜುವಲ್ ಏನಾಯ್ತೇಳಿ ಮಾಸ್ ಕಾರ್ಡು ಕ್ರಿಯೇಟ್ ಅದು ಇದೆ. ಬಟ್ ಎಲ್ಲೂ ಫೋಟೋ ಅಪ್ಡೇಟ್ ಆಗಿಲ್ಲ, ಫೋಟೋ ಬೇಕಾಗಿತ್ತಂದಾಗ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ F9 ಪ್ರೆಸ್ ಮಾಡಿ, F9 ಇದೆ ನೋಡ್ರಿ, ಈ ಟೈಪ್ ಎಲ್ಲದಕ್ಕೂ F9 ಪ್ರೆಸ್ ಮಾಡ್ಕೊಂಡು ಬನ್ನಿ. ಈ ಟೈಪ್ ನೋಡಿ ಈಗ ಫೋಟೋ ಸೆಟ್ ಆಯ್ತಾ. ಈ ಟೈಪ್ ನೀವೇನು ಮಾಡ್ಬೋದು, ಇದನ್ನು ಯೂಸಸ್ ಮಾಡ್ಬೋದು ಅಂತೇಳಿ ಕ್ಲೋಸ್ ಮಾಡಿ, ಕ್ಲೋಸ್. ನೋಡಿ ಈಗ ಬೈ ಚಾನ್ಸ್ ನಾವು ಇಲ್ಲಿ F9 ಪ್ರೆಸ್ ಮಾಡಿ ಫೋಟೋ ಸೆಟ್ ಮಾಡಿದ್ವಿ, ಇಲ್ಲಿ ಫಿನಿಶ್ ಒಳಗಡೆ ಬಂದು ಎಡಿಟ್ ಅಂದ್ವಿ, ಆಲ್ ಅಂತ ಹೇಳಿದ್ವಿ, ಆಟೋಮೆಟಿಕ್ಲಿ ಎಲ್ಲದಕ್ಕೂ ಸೇಮ್ ಫೋಟೋ ಸೆಟ್ ಆಗತ್ತಿಲ್ಲ. ಮತ್ತೆ ಇದನ್ನು ಅಪ್ಡೇಟ್ ಮಾಡಬೇಕಾಗಿತ್ತಂದಾಗ ಇಲ್ಲಿ ಕ್ಲಿಕ್ ಮಾಡಿ F9, ಮತ್ತೆ ಇಲ್ಲಿ ಕ್ಲಿಕ್ ಮಾಡಿ F9, ಈ ಟೈಪ್ ಚೇಂಜಸ್ ಮಾಡ್ಕೊಂತ ಹೋಗ್ಬೇಕು. ಈ ಟೈಪ್ ನಾವು ಏನು ಮಾಡ್ಬೋದು, ಯಾವುದೇ ಒಂದು ಸ್ಕೂಲಿಂದ ಆಗಲಿ ಯಾವುದೇ ಒಂದು ಕಾಲೇಜಿಂದ ಆಗಲಿ ಮಾಸ್ ಕಾರ್ಡನ್ನು ಕ್ರಿಯೇಟ್ ಮಾಡ್ಬೋದು. ನೋಡಿ ಎಷ್ಟು ಈಸಿಯೆಸ್ಟಾಗಿ ಅದು ಕ್ರಿಯೇಟ್ ಆಯ್ತು ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ಈ ಫಾರ್ಮೇಟು ಇಷ್ಟೆಲ್ಲ ಟೈಮ್ ತೊಗೊಂಡು ಮಾಡೇವೆ ಅಂತೇಳಿ ಥಿಂಕ್ ಮಾಡಬೇಡಿ. ಇದು ಒನ್ ಟೈಮ್ ಸೆಟ್ ಮಾಡೋದು ಅಷ್ಟೇ, ಒನ್ ಟೈಮ್ ಸೆಟ್ ಮಾಡಿದ್ವಿ, ನೀವು ಏನು ಮಾಡ್ಬೋದು ಅದನ್ನ ಖಾಯಂ ಯೂಸಸ್ ಮಾಡ್ಕೊತ ಹೋಗ್ಬೋದು. ಡನ್. ನೋಡಿ ಇಲ್ಲಿಗೆ ಏನಾಯಿತು, ಈ ಮೇಲಿಂಗ್ಸ್ ಅನ್ನುವಂಥ ಟ್ಯಾಬ್ ಬೇಸಿಕ್ಲಿಂದ ಅಡ್ವಾನ್ಸ್ ತನಕ ಏನಿದೆ ಎಲ್ಲ ಆಪ್ಷನ್ಸು ನಾನು ನಿಮ್ಗೆ ಹೇಳಿದ್ದಿದೆ. ಈ ಮೇಲಿಂಗ್ಸ್ ಅನ್ನುವಂಥ ಟ್ಯಾಬನ್ನು ಈ ಟೈಪ್ ನಾವೇನು ಮಾಡ್ಬೋದು ಪ್ರಾಕ್ಟೀಸ್ ಮಾಡ್ಬೋದು ಅಂತೇಳಿ. ದಟ್ಸ್ ಆಲ್. ತಿಳಿತಲ್ಲ. ಥ್ಯಾಂಕ್ ಯು.